Dear students, in this video we discuss about Coulomb's law in electrostatics. So it is one of the very important law. So ಇದೇನು ಹೇಳುತ್ತೆ ಬೇಸಿಕಲಿ ಅನ್ನೋದನ್ನ ನೋಡೋಣ ಅಂತ ಇವಾಗ. First we will see the statement of the Coulomb's law. So it states that the force of attraction or repulsion between any two point charges is directly proportional to the product of magnitude of charges and inversely proportional to the square of the distance between them and acts along the line joining the two charges. This is the statement of Coulomb's law. So ಇದು ಬೇಸಿಕಲಿ ಯಾಕೆ ಉಪಯೋಗ ಆಗುತ್ತೆ Coulomb's law ದಿಂದ ಏನು ಉಪಯೋಗ ಅನ್ನೋದನ್ನ ನೋಡೋಣ. So we know that from the properties of the electric charges, like charges ಏನಾಗ್ತವೆ ರಿಪೆಲ್ ಆಗ್ತವೆ. like charges repel each other. ಕರೆಕ್ಟಾ? ಸೊ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ತಗೊಳ್ಳೋಣ, ಇನ್ನೊಂದು ಪಾಸಿಟಿವ್ ಚಾರ್ಜ್ ತಗೊಳ್ಳೋಣ. ಇವೆರಡು ಏನಾಗ್ತವೆ ರಿಪೆಲ್ ಆಗ್ತವೆ. ಅಂದ್ರೆ ಇವುಗಳ ನಡುವಿನ ಒಂದು ಫೋರ್ಸ್ ಏನಾಗಿರುತ್ತೆ ರಿಪಲ್ಷನ್ ಆಗಿರುತ್ತೆ. ಅಥವಾ ಸಪೋಸ್ ನಾವೇನಾದ್ರೂ ಚಾರ್ಜಸ್ ಅನ್ಲೈಕ್ ಚಾರ್ಜಸ್ ತಗೊಂಡ್ರೆ ಏನಾಗುತ್ತೆ ಅನ್ಲೈಕ್ ಚಾರ್ಜಸ್ ಇಫ್ ಯು ಟೇಕ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಆಗುತ್ತೆ. ಅನ್ಲೈಕ್ ಚಾರ್ಜಸ್ ಇದ್ರೆ ಏನಾಗ್ತವೆ ಅಟ್ರಾಕ್ಟ್ ಆಗುತ್ತೆ. ಒಂದು ಪಾಸಿಟಿವ್ ತಗೊಳೋಣ, ಇನ್ನೊಂದು ನೆಗೆಟಿವ್ ಚಾರ್ಜ್ ತಗೊಳೋಣ. ಸೊ ಇವೆರಡು ನಡುವಿನ ಒಂದು ಫೋರ್ಸ್ ಅನ್ನ ಗಮನಿಸಿದ್ರೆ ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ. ಸೊ ಇವೆರಡು ಅಟ್ರಾಕ್ಟ್ ಇವು ನನಗೆ ಗೊತ್ತಿದೆ ಅಟ್ರಾಕ್ಷನ್. ವಿ ನೋ this concept we know. So like charges repel each other and unlike charges attract each other. ಆದ್ರೆ ಎಷ್ಟು ಅಟ್ರಾಕ್ಷನ್ ಫೋರ್ಸ್ ಎಷ್ಟು ಅಟ್ರಾಕ್ಷನ್ ಫೋರ್ಸ್ ಮತ್ತು ಎಷ್ಟು ರಿಪಲ್ಷನ್ ಫೋರ್ಸ್ ಎಷ್ಟು ಯಾವುದರ ಮೇಲೆ ಡಿಪೆಂಡ್ ಇದೆ? ಇದು ಕೂಲಂಬ್ಸ್ ಲಾದಿಂದ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ದಟ್ ಮೀನ್ಸ್ ಹಿಯರ್ ಕೂಲಂಬ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಎರಡು ಪಾಯಿಂಟ್ ಚಾರ್ಜಸ್ ನಡುವಿನ ಫೋರ್ಸ್ ಎಷ್ಟಿರುತ್ತೆ ಅನ್ನೋದು ಇದರಿಂದ ನಿರ್ಧರಿಸಬಹುದು ಕೂಲಂಬ್ಸ್ ಲಾದಿಂದ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕೂಲಂಬ್ಸ್ ಲಾ. ಹಾಗಾದ್ರೆ ಇದೇನು ಸ್ಟೇಟ್ಮೆಂಟ್ ಹೇಳುತ್ತೆ ಒನ್ ಬೈ ಒನ್ ನೋಡೋಣ ಅಂತ. ಸೊ ಇಲ್ಲಿ ಅಟ್ರಾಕ್ಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತಿದೆ ಅಥವಾ ಫೋರ್ಸ್ ಆಫ್ ರಿಪಲ್ಷನ್ ಅಂತಿದೆ. ಸೊ ಇಲ್ಲಿ ಯಾಕೆ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಬಂದಿದೆ ಅಂತ ನಾನು ಹೇಳಿದ್ದೀನಿ. ಅಂದ್ರೆ ಕೂಲಂಬ್ಸ್ ಲಾದಲ್ಲಿ ಎರಡು ತರನಾದಂತಹ ಒಂದು ಫೋರ್ಸಸ್ ಅನ್ನ ಕಾಣಬಹುದು. ಅಟ್ರಾಕ್ಷನ್ ಫೋರ್ಸ್ ಅನ್ನ ಕಾಣಬಹುದು ಮತ್ತು ರಿಪಲ್ಷನ್ ಫೋರ್ಸ್ ಕೂಡ ಕಾಣಬಹುದು ನಾವು. ಸೊ ದೇರ್ ಫೋರ್ ಅದು ಡಿಪೆಂಡ್ಸ್ ಅಪಾನ್ ದ ಚಾರ್ಜಸ್ ಮೇಲೆ ಡಿಪೆಂಡ್ ಇದೆ. ವೆದರ್ ದ ಚಾರ್ಜಸ್ ಆರ್ ಲೈಕ್ ಚಾರ್ಜಸ್ ಆರ್ ಅನ್ಲೈಕ್ ಚಾರ್ಜಸ್, ಅದರ ಮೇಲೆ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಅಂತ ನಾವು ನಿರ್ಧಾರ ಮಾಡಬಹುದು. ಹಾಗಾಗಿ ಆ ಸ್ಟೇಟ್ಮೆಂಟ್ ನಲ್ಲಿ ಏನ್ ಹೇಳ್ತೀವಿ ಅಂದ್ರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ತೀವಿ. ಪಾಯಿಂಟ್ ಚಾರ್ಜಸ್ ಅಂದ್ರೆ ಏನು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಪಾಯಿಂಟ್ ಚಾರ್ಜಸ್ ಅಂತಂದ್ರೆ ಅತ್ಯಂತ ಒಂದು ಸ್ಮಾಲ್ ಚಾರ್ಜ್ ಅಂತ ಹೇಳ್ಬೋದು ಪಾಯಿಂಟ್ ಚಾರ್ಜ್. ಸೊ ಸ್ಮಾಲ್ ಚಾರ್ಜ್ ಅಂದ್ರೆ ಎಷ್ಟು ಸ್ಮಾಲ್? ಸೊ the size of the charge is very small as compared to the distances between the charges now. So ಈ ಡಿಸ್ಟೆನ್ಸ್ ಏನಿರ್ತವೆ, ಈ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಇಸ್ ವೆರಿ ಸ್ಮಾಲ್ ಆಸ್ ಕಂಪೇರ್ಡ್ ಟು ದ ಸೈಜ್ ಆಫ್ ದ ಚಾರ್ಜಸ್. ದೆನ್ ವಿ ಸೇ ದಟ್ ದಿಸ್ ಇಸ್ ಎ ಪಾಯಿಂಟ್ ಚಾರ್ಜ್ ಅಂತ ಹೇಳ್ತೀವಿ. ದಿಸ್ ಇಸ್ ಎ ಪಾಯಿಂಟ್ ಚಾರ್ಜ್. ಓಕೆ, ಸೊ ಇಂಥ ಪಾಯಿಂಟ್ ಚಾರ್ಜಸ್ಗೆ ಈ ಕೂಲಂಬ್ಸ್ ಲಾ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಹಾಗಾದ್ರೆ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ ಚಾರ್ಜಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ ಪ್ರಕಾರ ದಿಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಅಂದ್ರೆ ನೇರ ಅನುಪಾತದಲ್ಲಿರುತ್ತದೆ ಟು ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್. ಪ್ರಾಡಕ್ಟ್ ಮೀನ್ಸ್ ಗುಣಲಬ್ಧ. ಎರಡು ಚಾರ್ಜಸ್ ಏನ್ ತಗೊಂಡಿದ್ದೇವೋ ಅವುಗಳ ಗುಣಲಬ್ಧ means q1 into q2. Let us say we have considered two charges, like q1 is one charge and it is separated by another charge. Let us say this is q2. both are positive ತಗೊಂಡಿವಿ. ಹಾಗಾದ್ರೆ ಅವುಗಳ ನಡುವಿನ ಫೋರ್ಸಸ್ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಸೊ ಲೆಟ್ ಅಸ್ ಸೇ ದಿಸ್ ಇಸ್ ದ ಫೋರ್ಸ್ ಅಂಡ್ ದಿಸ್ ಇಸ್ ದ ಫೋರ್ಸ್, ರಿಪಲ್ಸಿವ್ ಫೋರ್ಸ್. ಅಂಡ್ ಇವುಗಳ ನಡುವಿನ ಡಿಸ್ಟೆನ್ಸ್ ಅನ್ನು ಲೆಟ್ ಅಸ್ ಸೇ r ಅಂತ ನಾವು ಕನ್ಸಿಡರ್ ಮಾಡೋಣ ಅಂತ. So according to Coulomb's law ಪ್ರಕಾರ the force between these two charges q1 and q2 ಅನ್ನೋ ಎರಡು ಚಾರ್ಜಸ್ ನಡುವೆ ಏನು ರಿಪಲ್ಷನ್ ಫೋರ್ಸ್ ಇದೆ ಅದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಡಿಪೆಂಡ್ಸ್ ಅಪಾನ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ಇದರ ಬೆಲೆ, ಇದರ ವ್ಯಾಲ್ಯೂ
ಚಾರ್ಜ್ ಎಷ್ಟಿದೆ. ಡೋಂಟ್ ಕನ್ಸಿಡರ್ ದ ಸೈನ್ ಇಯರ್, ಪ್ಲಸ್ ಮೈನಸ್ ಅನ್ನ ಕನ್ಸಿಡರ್ ಮಾಡೋದು ಬೇಡ, ಓನ್ಲಿ ಮ್ಯಾಗ್ನಿಟ್ಯೂಡ್ ಅನ್ನ ಕನ್ಸಿಡರ್ ಮಾಡೋಣ. ಸೊ ದ ಪ್ರಾಡಕ್ಟ್ ಆಫ್ ಟೂ ಚಾರ್ಜಸ್, ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್, ಸೊ ದಿಸ್ ಎಫ್ ಇಸ್ ಪ್ರಪೋರ್ಷನಲ್ ಟು ದಿಸ್ ಪ್ರಾಡಕ್ಟ್ ಗೆ ಪ್ರಪೋರ್ಷನಲ್ ಇರುತ್ತೆ. ಅಂಡ್ ಇನ್ನೊಂದು ಪಾಯಿಂಟ್ ಹೇಳ್ತಾನೆ, ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಇವುಗಳ ನಡುವಿನ ಡಿಸ್ಟೆನ್ಸ್ ಅನ್ನು ಗಮನಿಸಿ, ಅದರ ಮೇಲೂ ಡಿಪೆಂಡ್ ಆಗಿರುತ್ತದೆ. ಅತಿ ಸಮೀಪದಲ್ಲಿರ್ತಕ್ಕಂಥ ಒಂದು ಚಾರ್ಜಸ್ ಆದ್ರೆ ಅವುಗಳು ಜಾಸ್ತಿ ಫೋರ್ಸ್ ಇರುತ್ತೆ, ಮೋರ್ ಫೋರ್ಸ್. ಫೋರ್ಸ್ ಇಸ್ ಲಾರ್ಜ್ ಇಯರ್, ಲಾರ್ಜ್ ಫೋರ್ಸ್. ಓಕೆ, ಸಪೋಸ್ ಅದು ದೂರ ದೂರ ಹೋದಂಗೆಲ್ಲ ಅವುಗಳ ನಡುವಿನ ಫೋರ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಹೋಗುತ್ತೆ. ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆದಂಗೆಲ್ಲ ಫೋರ್ಸ್ ಕಡಿಮೆ ಆಗುತ್ತೆ. as the distance increases, force decreases, and the inverse proportional ಆಗಿರುತ್ತೆ. So this F is inversely proportional to the square of the distance between the two charges. ಇವುಗಳ ನಡುವಿನ ದೂರವನ್ನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಆಗಿರುತ್ತೆ. ಈ ಎರಡು ಪಾಯಿಂಟ್ ಮೇಲೆ ಈ ಫೋರ್ಸ್ ನಿರ್ಧಾರ ಆಗಿರುತ್ತೆ, ಅಥವಾ ಈ ಫೋರ್ಸ್ ಪ್ರಪೋರ್ಷನಲ್ ಆಗಿರುತ್ತೆ. ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್, ನೇರ ಅನುಪಾತದಲ್ಲಿರುತ್ತದೆ ಪ್ರಾಡಕ್ಟ್ ಆಫ್ ಟೂ ಚಾರ್ಜಸ್ಗೆ, ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ವಿಲೋಮಾನುಪಾತದಲ್ಲಿರುತ್ತದೆ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ಹಾಗಾದ್ರೆ ಈ ಲಾದ ಎಕ್ಸ್ಪ್ಲನೇಷನ್ ಏನಂತ ಪಾಯಿಂಟ್ ವೈಸ್ ನೋಡೋಣ ಅಂತ. ಸೊ ನಾವು ಕನ್ಸಿಡರ್ ಟೂ ಚಾರ್ಜಸ್ Q1 ಅಂಡ್ Q2. ಕನ್ಸಿಡರ್ ಟೂ ಪಾಯಿಂಟ್ ಚಾರ್ಜಸ್ ಅನ್ನೋಣ. ಪಾಯಿಂಟ್ ಚಾರ್ಜಸ್ Q1 and Q2 separated by a distance r in vacuum, as shown in the figure. ನೋಡೋಣ ಅಂತ. ಸೊ ಇಲ್ಲೊಂದು ಎರಡು ಚಾರ್ಜಸ್ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಸೇ ದಿಸ್ ಇಸ್ ಚಾರ್ಜ್ 1 and this is one more charge, let us consider. Okay, so ಇದು Q1 ಅಂತ ತಗೊಂತೀನಿ ನಾನು, and one more charge, second charge is Q2, and the separation between them, there is separation is nothing but distance between them is nothing but r ಅಂತ ತಗೋಣ. ಸೊ ಅಬ್ವಿಯಸ್ಲಿ ಇವುಗಳು ರಿಪೆಲ್ ಆಗ್ತಾ ಇದಾವೆ ಈ ಕೇಸಲ್ಲಿ. ದೇ ಆರ್ ರಿಪೆಲ್ ಈಚ್ ಅದರ್ ಬಿಕಾಸ್ ಐ ಹ್ಯಾವ್ ಕನ್ಸಿಡರ್ ಬೋತ್ ಆರ್ ಪಾಸಿಟಿವ್ ಚಾರ್ಜಸ್ ಹಿಯರ್ ವಿತ್ ಎ ಫೋರ್ಸ್ ಎಫ್. ಇದನ್ನು ಫೋರ್ಸ್ ಎಫ್, ಇದನ್ನು ಕೂಡ ಫೋರ್ಸ್ ಎಫ್ ಆಗಿರುತ್ತೆ. ಸೊ ಈ ರೀತಿ ಒಂದು ಪಾಯಿಂಟ್ ಇಂದ ನಾವು ಮೊದಲಿಗೆ ಅದರ ಒಂದು ಡಿಸ್ಕ್ರಿಪ್ಷನ್ ಮಾಡೋಣ. ಓಕೆ, ಸೊ ಹಿಯರ್ ದೆನ್ ವಾಟ್ ಹ್ಯಾಪನ್ಸ್ ಹಿಯರ್? ಸೊ ದೆನ್ ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ ಪ್ರಕಾರ, ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ ಏನಾಗುತ್ತೆ? ಫೋರ್ಸ್ ಯಾವುದಕ್ಕೆ ಪ್ರಪೋರ್ಷನಲ್ ಇರುತ್ತೆ ಅಂತ ಹೇಳಿದ್ದೆ? ಪ್ರಾಡಕ್ಟ್ ಆಫ್ ಟೂ ಚಾರ್ಜಸ್, ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್ ಅಂದ್ರೆ Q1 ಇಂಟು Q2 ಗೆ ನೇರ ಅನುಪಾತದಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಟೂ ಚಾರ್ಜಸ್, ಮತ್ತು ಅದೇ ರೀತಿ ಇನ್ನೊಂದೇನು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ಆರ್, ಅದರ ಸ್ಕ್ವೇರ್ ಅನ್ನು ಮಾಡಿ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ವಿಲೋಮಾನುಪಾತದಲ್ಲಿ ಇರುತ್ತೆ. ಹಾಗಾದ್ರೆ ಇವೆರಡನ್ನ ಕಂಬೈನ್ ಮಾಡಿದಾಗ ನಮಗೆ ಎಫ್ ಈಸ್ ಪ್ರಪೋರ್ಷನಲ್ ಟು Q1 ಇಂಟು Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. Q1 ಇಂಟು Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗಿರುತ್ತೆ. Okay, if you remove the proportionality, you will get a constant. What is that constant? That constant is equals to 1 divided by 4 pi epsilon naught Q1 into Q2 divided by r square. So this is what? The formula to calculate the force between the two charges, 2 point charges. So this constant is known as electrostatic force constant anta karitivi, and its value is, it's a constant and its value is ಏನideppa andre approximately 9 into 10 to the power of 9. ಇದರ ಯೂನಿಟ್ ಬಂದ್ಬಿಟ್ಟು ನ್ಯೂಟನ್ ಮೀಟರ್ ಸ್ಕ್ವೇರ್
ಪರ್ ಕ್ಯೂಲಮ್ ಸ್ಕ್ವೇರ್. ನ್ಯೂಟನ್ ಇದು ಮೀಟರ್ ಸ್ಕ್ವೇರ್ ಆಗತ್ತಾ, ಇದು ಪರ್ ಕ್ಯೂಲಮ್ ಸ್ಕ್ವೇರ್ ಆಗತ್ತಾ. ದ ವ್ಯಾಲ್ಯೂ ಆಫ್ ದಿಸ್ ಕಾನ್ಸ್ಟಂಟ್ ಈಸ್ this one. And where here one more point, one more constant we have used here, where epsilon naught, ಇದಕ್ಕೆ epsilon naught ಅಂತ ಕರಿತೀವಿ. Epsilon naught is called as, it is a permittivity of free space. It is nothing but permittivity, ಇದಕ್ಕೆ ನಾವು permittivity of free space ಅಂತ ಕರಿತೀವಿ. ಅಂಡ್ ಇಟ್ಸ್ ವ್ಯಾಲ್ಯೂ ಏನಪ್ಪಾ ಅಂತ, ಫ್ರೀ ಸ್ಪೇಸ್ ಅಂದ್ರೆ ಏನು, ವ್ಯಾಕ್ಯೂಮ್ ಅಂತ ಅರ್ಥ, ಆರ್ ವ್ಯಾಕ್ಯೂಮ್. ಇದು ವ್ಯಾಲ್ಯೂ ಬಂದ್ಬಿಟ್ಟು 8.854 ಇಂಟು 10⁻⁻12 ನ್ಯೂಟನ್ ಕ್ಯೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ per meter square. This is the value of epsilon naught. Okay, so this is what the total explanation of Coulomb's law. And here we should note one thing, that so the product of two charges na consider madona. So let us discuss q1 and q2, product of two charges q1 and q2, which is greater than 0. ಯಾವಾಗ greater than 0 ಇರಬಹುದು ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ, ಐ ಮೀನ್ ಸೇ ದಟ್ ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ. ಸೊ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 0, ಪಾಸಿಟಿವ್ ಯಾವಾಗ ಪಾಸಿಟಿವ್ ಆಗ್ಬೋದು ಅಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಇಂಟು ಪಾಸಿಟಿವ್ ಗಿವ್ಸ್ ಯು ಪಾಸಿಟಿವ್ ವ್ಯಾಲ್ಯೂ. ಸೊ q1 and q2 ಪಾಸಿಟಿವ್. ಈಗ ಇನ್ನೊಂದು ನೆಗೆಟಿವ್ ಚಾರ್ಜ್ ಕನ್ಸಿಡರ್ ಮಾಡೋಣ, ಮತ್ತೊಂದು ನೆಗೆಟಿವ್ ಚಾರ್ಜ್ ಅನ್ನು ಕನ್ಸಿಡರ್, ಮೈನಸ್ ಇಂಟು ಮೈನಸ್ ಅಗೇನ್ ಗಿವ್ಸ್ ಯು ಪಾಸಿಟಿವ್. ಅಂದ್ರೆ q1 q2 ಪ್ರಾಡಕ್ಟ್ ಯಾವಾಗ ಪಾಸಿಟಿವ್ ಇರುತ್ತಂದ್ರೆ ವೆನ್ ಬೋತ್ ಆರ್ ಪಾಸಿಟಿವ್ ಚಾರ್ಜಸ್ ಆರ್ ವೆನ್ ಬೋತ್ ಆರ್ ನೆಗೆಟಿವ್ ಚಾರ್ಜಸ್. ಸೊ ಇನ್ ದಿಸ್ ಕೇಸ್ ಅಂದ್ರೆ ಎರಡು ಪಾಸಿಟಿವ್ ಚಾರ್ಜ್ ಅಥವಾ ಎರಡು ನೆಗೆಟಿವ್ ಚಾರ್ಜ್ ಇದ್ದಾಗ ನೇಚರ್ ಆಫ್ ಫೋರ್ಸ್ ಈಸ್ ರಿಪಲ್ಸಿವ್ ಇರುತ್ತೆ. ನೇಚರ್ ಆಫ್ ಫೋರ್ಸ್ ಈಸ್ repulsive. That means here repulsive. That means here when q1 into q2 is greater than 0, then the force is repulsive. Similarly, when q1 and q2 product is less than 0 ittandre, that is nothing but here it is negative ittanta ತಿಳ್ಕೊಂಡ್ರೆ ನೆಗೆಟಿವ್. ಯಾವಾಗ ನೆಗೆಟಿವ್ ಇರಬಹುದು? ಸೊ ಒನ್ ಪಾಸಿಟಿವ್ ಚಾರ್ಜ್ ಮತ್ತು ಇನ್ನೊಂದು ನೆಗೆಟಿವ್ ಚಾರ್ಜ್ ಇದ್ದಾಗ ಪಾಸಿಟಿವ್ ಇಂಟು ನೆಗೆಟಿವ್ ಗಿವ್ಸ್ ಯು ನೆಗೆಟಿವ್ ವ್ಯಾಲ್ಯೂ. ವೆನ್ ದಿಸ್ ಇಸ್ ನೆಗೆಟಿವ್, ಆರ್ ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್ ಎರಡು ಸೇಮ್, ಈ ಕೇಸಲ್ಲಿ ಕೂಡ ನಮಗೆ ನೆಗೆಟಿವ್ ಬರುತ್ತೆ. ಈ ಕೇಸಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅನ್ಲೈಕ್ ಚಾರ್ಜಸ್ ಆದವು. These are like charges, these are unlike charges. Unlike charges ಇದ್ರೆ ನಮಗೆ ನೇಚರ್ ಆಫ್ ಫೋರ್ಸ್ ಏನ್ ಬರುತ್ತೆ? ಅಟ್ರಾಕ್ಟಿವ್. ನೇಚರ್ ಆಫ್ ಫೋರ್ಸ್ is attractive. Dear students, PUC ವಿದ್ಯಾರ್ಥಿಗಳಿಗಾಗಿ ಸರಳ ಮತ್ತು ಸಂಕ್ಷಿಪ್ತವಾಗಿ ಚಾಪ್ಟರ್ ವೈಸ್ ನೋಟ್ಸ್ ಅನ್ನು ನಾನು ತಯಾರಿಸಿದ್ದೇನೆ. ಇದರಲ್ಲಿ ಪಠ್ಯಕ್ಕೆ ಪೂರಕವಾಗಿ ಮತ್ತು ವಿಷಯಕ್ಕೆ ಸಂಬಂಧಿಸಿದ ಚಿತ್ರಗಳಿರುವುದರಿಂದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಸರಳವಾಗಿದೆ. ಪ್ರತಿ ಚಾಪ್ಟರ್ನಲ್ಲಿ 2 ಭಾಗಗಳಿದ್ದು ಪ್ರತಿಯೊಂದು ಭಾಗವು ಕೇವಲ 10 ರೂಪಾಯಿಗೆ ದೊರೆಯುತ್ತದೆ. ಸಂಪೂರ್ಣ ಚಾಪ್ಟರ್ 20 ರೂಪಾಯಿಗೆ ದೊರೆಯುತ್ತದೆ. ಯಾರಿಗಾದರೂ ಈ ನೋಟ್ಸ್ನ ಸಾಫ್ಟ್ ಕಾಪಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನನ್ನ ಇಮೇಲ್ಗೆ ಸಂಪರ್ಕಿಸಬಹುದು.